ಹೆಂಗ ನಾಗರಾಜಣ್ಣ, ನೀನು ಹೇಳಿದ್ದಕ್ಕೆ ಹಂಗ ನನಗೂ ಒಂದೆರಡು ಕುರಿ ಮಟನ್ ಪಾಲ್ ಸಿಕ್ತು. ಇಲ್ಲ ಅಂದಿದ್ರೆ ದಿಟ್ಟವಾಗ್ಲೂ ಸಿಕ್ತಿರಲ್ಲ ಕಣ್ ನಾಗರಾಜಣ್ಣ. ಹ್ಞೂ ಹೆಂಗ ದಾರಿ ಮಧ್ಯದಲ್ಲಿ ನೀನ್ ಕರೆಕ್ಟ್ ಆಗಿ ಸಿಕ್ಬಿಟ್ಟು ಹೇಳಿದಕ್ಕೆ ಸರಿ ಆಯ್ತು ಅಲ್ಲ. ನಿನ್ಗೆ ಯಾರು ಹೇಳಿರಂತ ಗೊತ್ತಾಗ್ಲಿಲ್ವಲ್ಲ. ನನ್ಗೆ ಇವನು ನಮ್ ಜಯಣ್ಣನೇ ಫೋನ್ ಮಾಡಿದ್ದ ಕಣ್ ಪಾಪ. ಹ್ಞೂ ಇವತ್ತು ಕುರಿ ಮಟನ್ ಪಾಲ್ ಬೇಕೇನ, ಗುಡ್ಡೆ ಮಾಂಸದ ಪಾಲ್ ಹಾಕ್ತೀನಿ ಇವತ್ತು, ಬೇಕಿದ್ರೆ ತಗೊಳ್ರಿ, ಯಾರ ತಗೊಂಡವ್ರು ಇದ್ರೆ ಹೇಳ್ರಿ ಅಂತ ಹೇಳಿದ್ರು. ನಾನು ನೋಡಂತ ತಡಿಲ ಪಾಪ ಅಂತ ಹೇಳಿದ್ದೆ ಇವನ್ ಜಯಣ್ಣಂಗೆ. ಅದಕ್ಕೆ ಜಯಣ್ಣ ಇದ್ದಿದ್ದು ನೋಡ್ ನಾಗರಾಜಣ್ಣ, ಪಾಲ್ ಮಾತ್ರ ಸಿಗಲ್ಲ ಇವಾಗ್ಲೇ ಹೇಳ್ತಿದೀನಿ. ಯಾಕಂದ್ರೆ ಊರವ್ರಾಗ್ಬಿಟ್ಟು ಹೇಳಿಲ್ಲ ಅಂತ ನೀನು ಬೇಜಾರು ಮಾಡ್ಕೊಳ್ತಿ ಅಂತ ನಿನ್ ಮುಂದೆ ಹೇಳ್ತಿದ್ದೀನಿ ಅಷ್ಟೇ. ಒಂದಿಬ್ರು ಮೂರು ಜನ ಮುಂದೆ ಹೇಳಿದೀನಿ. ಮಾತ್ರ ನೋಡು, ನೀನು ಯಾವಾಗ್ಲೂ ತಗೊಳ್ತಿ ಅಂತ ಹೇಳ್ತಿದೀನಿ. ಅದ್ ಬಿಟ್ರೆ ಎಲ್ಲ ಅವ್ರಿವ್ರಿಗೆಲ್ಲ ಬಂದ್ಬಿಟ್ಟು ಪಾಲು ಕುರಿ ಮಟನ್ ಗುಡ್ಡೆ ಮಾಂಸದ ಪಾಲ್ ಐತೆ ಅಂದ್ರೆ ಎಲ್ಲರೂ ಬಂದು ತಗೊಂಡು ಹೋಗ್ಬಿಡ್ತಾರೆ. ಮತ್ತೆ ಸಿಗ್ಲಿಲ್ಲ ಅಂತ ಆಮೇಕಿಂದ ಬಂದು ಬೇಜಾರು ಮಾಡ್ಕೊಂಡು ಹೋಗ್ಬೇಡ. ಹೇಳ್ತಿದೀನಿ ಇವಾಗ್ಲೇನೆ ನಿನ್ಗೆ. ಮತ್ತೆ ಯಾರು ಬೇಕಂದ್ರೆ ಅಕ್ಕಪಕ್ಕದವ್ರಿಗೆ ಕೇಳ್ಕೊಂಡು ಬಾ, ಬಂದು ಕರ್ಕೊಂಡ್ಬಂದು ತಗೊಂಡೋಗು ಅಂತ ಹೇಳಿದ್ದ. ಅದಕ್ಕೆ ನಾನು ಅತ್ಲಾಗಿ ಎಷ್ಟು ಗಂಟೆಗೆ ಕುರಿ ಮಟನ್ ಪಾಲ್ ಹಾಕ್ತೀಯಪ್ಪ ಗುಡ್ಡೆ ಮಾಂಸದಂತ ಎಲ್ಲ ಕೇಳ್ಕೊಂಡು ರಪ್ಪನ ಹೋಗ್ಬಿಟ್ಟು ಅತ್ಲಾಗಿ ತಗೊಂಬಂದೆ ಕಂಡ ಪಾಪ. ದಾರಿ ಮಧ್ಯದಲ್ಲಿ ನೀನು ಬರ್ತಿದ್ದಲ್ಲ ನಡ್ಕೊಂಡು. ಅದಕ್ಕೆ ನಿನ್ಗೂ ಬೇಕಲ್ಲ ಪಾಪ, ನಮ್ಮ ರಂಗಜ್ಜಂಗೆ ಗುಡ್ಡೆ ಮಾಂಸದ ಕುರಿ ಮಟನ್ದು ಪಾಲ್ ಅಂದ್ರೆ ಬಲು ಇಷ್ಟ. ಹಂಗಾಗಿ ಒಂದು ಮಾತು ಹೇಳೋಣ ಕುಮಾರಣ್ಣಂಗೂ ಅಂತ ನಿನಗೂ ಹೇಳ್ದೆ. ಅಷ್ಟರಲ್ಲಿ ಹೆಂಗ ಬಂದೆ ಕಣಪ್ಪ. ಹೆಂಗ ಸದ್ಯ ಬಿಡು, ನಿನ್ಗೂ ಸಿಕ್ಕಾಯ್ತಲ್ಲ ಒಂದೆರಡು ಪಾಲು. ಜನಗಳು ಹೆಂಗ್ ಬಂದ್ರು ಗೊತ್ತಾಯ್ತಲ್ಲ ನಿನ್ಗೆನೆ, ಹೆಂಗ್ ಮೇಲ್ ಬಿದ್ದು ನನಗೊಂದು ಪಾಲ್ ಬೇಕು, ನನಗೊಂದು ಪಾಲ್ ಬೇಕು, 3 ಪಾಲ್ ಬೇಕು, 4 ಪಾಲ್ ಬೇಕಂತ ಹೆಂಗ್ ಬಂದ್ರು. ಒಳ್ಳೆ ಪಟ್ಲಿ ಮರಿ, ಒಳ್ಳೆ ಚರ್ಬಿರೋದು, ನೆಣವಾಗಿರೋದು ಸಖತ್ತಾಗಿತ್ತು ನೋಡು. ಹಂಗಾಗಿ ಎಲ್ಲಾರು ಮುಗಿಬಿದ್ದು ತಗೊಂಡ್ಬಿಟ್ರಪ್ಪ ಅತ್ಲಾಗಿ. ಕಣಣ್ಣ, ನನಗೆ ಇವರು ಯಾರಂತೀಯ, ಇವ್ರಿದಾರ ನೋಡು, ಚೆನ್ನಣ್ಣ. ಚೆನ್ನಣ್ಣ ಇದ್ದಿದ್ದು ನನಗೆ ಪಾಪ ನೀನ್ ಹಿಂದ್ಲಿಂದ ಬಂದ್ಬಿಟ್ಟು 2 ಪಾಲ್ ತಗೊಂಡಿದ್ಯಾ, ನನ್ಗೊಂದು ಪಾಲ್ ಕೊಡ್ಲಾ ಪಾಪ ಅಂತ ಹೇಳದ. ಸುಮ್ಕಿರೋ ಚೆನ್ನಜ್ಜವ್. ನಮ್ಮಂದ್ಲಿ 2 ಪಾಲೆ ಮಟನ್ ಪಾಲು ಸಾಕಾಗಲ್ಲ. ಸದ್ಯಕ್ಕೀಗ ಈಗ 2 ಪಾಲೆ ಸಾಕಾಗಲ್ಲ ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. ನಮ್ಮ ಅಪ್ಪ ಬೊಯ್ಯುತ್ತೆ ಅಂತದ್ರಲ್ಲಿ ನೀನ್ ನೋಡಿದ್ರೆ ಇದ್ರಲ್ಲಿ ಇನ್ನೊಂದು ಪಾಲ್ ಬೇಕು ಅಂತ ಹೇಳ್ತಿದ್ಯಾ. ನೀನ್ ಸುಮ್ಕಿರು, ನನ್ಗೆ 2 ಪಾಲು ಬೇಕು, ಬೇಕಾದ್ರೆ ಕೊಟ್ರೆ ಇನ್ನೊಂದು ಪಾಲು ಇಸ್ಕೊಂಡ್ಬಿಡ್ತೀನಿ ಜಯಣ್ಣಂತ ಬಾ ಅಂತ ಹೇಳಿದಾಗ ಸುಮ್ಕಾಯ್ತು. ನೀನ್ ಎಷ್ಟು ಪಾಲ್ ತಗೊಂಡೆ? ನಾನು ಒಂದ್ 4 ಪಾಲ್ ತಗೊಂಡೆ ಕಣ ಪಾಪ. ನಮ್ಮಂದ್ಲಿ ನಾವೇನ್ ಜಾಸ್ತಿ ಅಂತ ತಿನ್ನಲ್ಲ. ನಮ್ಮ ಮಗ ಇನ್ನೇನು ಚಿಕನ್ ಮಾತ್ರ ತಿನ್ನೋದವನು, ಮಟನ್ ಸಾಂಬಾರಿಂದ ಅಷ್ಟೇನು ಊಟ ಮಾಡಲ್ಲ. ನನಗೂ ನನ್ನ ಹೆಂಡತಿ ಇಬ್ರೇನೇನೆ ಮಟನ್ ಸಾಂಬಾರಿಂದ ಊಟ ಮಾಡೋದು. ಅದ್ ಬಿಟ್ರೆ ಇನ್ 3 ಪಾಲು ನಮ್ಮ ಅಣ್ಣಂಗೆ 2 ಪಾಲ್ ಬೇಕು ಅಂತ ಹೇಳಿದ್ದ. ನೆನ್ನೆ ಸಾಯಂಕಾಲನೇ ಕೇಳಿದ್ದೆ. ಪಾಪ ನಾನೇನ್ ಬರಲ್ಲ ಕಣ, ನಾನು ಕೆಲ್ಸಕ್ಕೆ ಹೋಗಿರ್ತೀನಿ, ನನ್ಗೊಂದ್ 2 ಪಾಲ್ ಕೊಟ್ಬಿಡ, ತಗೊಂಬಂದ್ಬಿಡ ಪಾಪ, ದುಡ್ಡು ಕೊಟ್ಟು ನಾನು ಕೊಡ್ತೀನಿ ಆಮೇಕಿಂದ ಅಂತ ಹೇಳಿದ್ದ ನಮ್ಮ ಅಣ್ಣ. ಆಮೇಕಿಂದ ಇವರು ಯಾರಂತೀಯ, ತಿರ್ಗಾ ಲಕ್ಷ್ಮಕ್ಕರಮನೆಯವರು, ಲಕ್ಷ್ಮಕ್ಕನ ನನ್ಗೊಂದ್ ಪಾಲ್ ಬೇಕಿತ್ಕಂಡ್ ಪಾಪ ಅಂತ ಹೇಳಿತ್ತು. ಹಂಗಾಗಿ ನನ್ಗೊಂದ್ ಪಾಲು, ಲಕ್ಷ್ಮಕ್ಕಂದೊಂದ್ ಪಾಲು, ನಮ್ಮ ಅಣ್ಣನ ಮನೆಗೆ 2 ಪಾಲ್ ತಗೊಂಡು ಹೋಗ್ತಿದೀನಿ. ನನ್ಗೆ ಹಂಗ ನಾನು ಏನ್ ಅನ್ಕೊಂಡ ಕರೆಕ್ಟಾಗಿ ಸಿಕ್ತು. ಇಲ್ಲ ಅಂತಿದ್ರೆ ಒಂದ್ ಅರ್ಧ ಮುಕ್ಕಾಲು ಗಂಟೆ ತಡವಾಗಿ ಹೋಗಿದ್ರು ಸಿಕ್ತಿರಲ್ಲ ಕಣ್ಲ ಪಾಪ. ನೋಡ್ದ ಅಕ್ಕಪಕ್ಕ ದೂರವರು ಕೇಳ್ಕೊಂಡು ಹೆಂಗ್ ಬಂದ್ರು ಅಂತ. ಒಳ್ಳೆ ಚೆನ್ನಾಗಿರೋ ಮರಿ ಇದೆ ನೋಡು, ಪಟ್ಲಿ ಮರಿ. ಹಂಗಾಗಿ ಎಲ್ಲಾರು ತಗೊಂಡ್ಬಿಡ್ತಾರೆ ಇವ್ ಜಯಣ್ಣನ ಕೈಲಿ. ಕಣ್ಣಣ್ಣ, ಪಟ್ಲಿ ಮರಿ ಕುರಿ ಮಟನ್ ಪಾಲು ಬಾಳ ಚೆನ್ನಾಗೈತೆ ಮಾತ್ರ. ಒಳ್ಳೆ ನೆನವಾಗೈತೆ ಮಟನ್ ಮಾತ್ರ ಬಾಳ ಚೆನ್ನಾಗೈತೆ. ಇಲ್ಲ ಬಲು ದಿವಸ ಆಗಿತ್ತು ಕಣ್ಣಣ್ಣ ಮಟನ್ ಸಾಂಬಾರಿಂದ ಊಟ ಮಾಡ್ಬಿಟ್ಟು ಅತ್ಲಾಗಿ. ಜಾತ್ರೆಗೆ ತಗೊಂಬಂದು ತಿಂದಿದ್ದಪ್ಪ. ಜಾತ್ರೆಯಿಂದ ಇತ್ತೀಚೆಗೆ ಈ ಕಡೆ ತಗೊಂಡ್ ಬಂದೇ ಇಲ್ಲ. ನಾವು ಮಟನ್ ಸಾಂಬಾರಿಂದ ತಿಂದಿಲ್ಲ. ಇನ್ನೇನು ಮೀನ್ ತಗೊಂಬಂದು ತಿಂತಿದ್ದು, ಅದು ಬಿಟ್ರೆ ಇನ್ನೇನು ಚಿಕನ್ ತಗೊಂಬಂದು ತಿಂತಿದ್ದು. ನಮ್ಮಪ್ಪ ಆದ್ರೂ ಒಂದ್ 2-3 ದಿವಸದ ಹಿಂದೆ ಹೇಳಿತ್ತು ಹಂಗಂತಾನೇನೆ. ಅಲ್ಲ ಪಾಪ ಬೋಟಿನಾರು ತಗೊಂಬಾರಲ್ಲ ಪಾಪ. ಬೋಟಿನಾದ್ರೂ ಕುರಿ ಬೋಟಿನೋ ಇಲ್ಲ ಓತದ್ದು ಏನಾದ್ರು ಬೋಟಿನಾರು ತಗೊಂಬಂದ್ಬಿಟ್ಟು ಬೋಟಿಗೆ ಗೊಜ್ಜಾರು ಮಾಡ್ಕೊಂಡು ತಿನ್ನನ್ಕಂಡ್ಲ ಪಾಪ. ಬಾಳ ದಿವಸ ಆಯ್ತು, ಬರೀ ಮೀನು ಚಿಕನ್ ಮಾತ್ರ ತಿಂತಿದೀವಿ ಅಂತ ಹೇಳಿತ್ತು. ಅದಕ್ಕೆ ಯಾವತ್ತಿದ್ರು ಭಾನುವಾರ ಯಾವತ್ತಿದ್ರು ಪುರ್ಸತ್ತಾಗಿದ್ದಾಗ ತಿಪ್ಟೂರಿಗೆ ಹೋಗ್ಬಿಟ್ಟು ತಗೊಂಬರ್ತೀನಿ ಕಣ್, ಹೇಳಪ್ಪ ಮಟನ್ ಮಾರ್ಕೆಟಿಗೆ ಹೋಗ್ಬಿಟ್ಟು ಅಂತ ಹೇಳಿದ್ದೆ. ಹೆಂಗ ಅಪ್ಪಂಗೂನು ಮಟನ್ ಅಂದ್ರೆ ಬಾಳ ಇಷ್ಟ ಕಣ. ನೀನ್ ಏನಾರ ತಿಳ್ಕ. ಹೆಂಗ ಬುಡತ್ಲಾಗಿ ಸಿಕ್ತಲ್ಲ ಸದ್ಯ. ನೀನ್ ಸಿಕ್ಕಿದ್ದಕ್ ಸರಿಯಾಗಿ ಸಿಕ್ತು ನನಗೆ ಮಟನ್ನು, ಇಲ್ಲ ಅಂದ್ರೆ ಸಿಕ್ತಿರಲ್ಲ ಕಣ ನಾಗರಾಜಣ್ಣ. ಇರ್ಲಿ ಬಿಡ್ಲಾ ಪಾಪ, ಈಗ ಸಿಕ್ಕಿದೀವಂತ ಈಗ ಅಕ್ಕಪಕ್ಕದವ್ರಿಗೆ ಹೇಳ್ಕೊಂಡು ಕರ್ಕೊಂಡು ಹೋದ್ರೆ ಉತ್ತಮ ಆಯ್ತು. ಈಗ ಹೇಳಿರಲ್ಲ ಅಂದ್ರೆ ಆಗ್ತಿತ್ತೇನಪ್ಪ. ಹೆಂಗ ನೀನು ತಗೊಂಡ್ ಹೋಗ್ಬಿಟ್ಟು ಹೆಂಗ ನೆಮ್ಮದಿಯಾಗಿ ಮನೆಯವರೆಲ್ಲ ಊಟ ಮಾಡ್ತೀರಾ. ಸರಿ ಕಣ್ ಪಾಪ, ಆಯ್ತು ಒತ್ತಾಯ್ತು. ಈ ಈ ಸ್ವಾನೆ ಜರಿ ಬೇರೆ, ಅದಕ್ಕೂ ಎಲ್ಲೂ ಕೆಲ್ಸ ಇಲ್ಲ ಏನಿಲ್ ಕಳ್ಳೆ ಪಾಪಲೈ. ಹೆಂಗ ಒಳ್ಳೆ ಟೈಮಲ್ಲೇ ನೋಡ್ಬಿಟ್ಟು ಇವನು ಗುಡ್ಡೆ ಮಾಂಸದ ಪಾಲ್ ಹಾಕ್ಯಾನ್ ಕಣಪ್ಪ. ಇವನು ನಮ್ ಜಯಣ್ಣ ಅಲ್ವಾ. ಒಳ್ಳೆ ಚಳಿ ಆಗ್ತಿರೋದಕ್ಕೂ, ಥಂಡಿ ಗಾಳಿ ಬೀಸ್ತಿರೋದಕ್ಕೂ, ಜನಗಳಿಗೆ ಒಳ್ಳೆ ಖಾರವಾಗಿ ಏನಾರು ತಿನ್ಬೇಕು ಅನ್ನಿಸ್ತಿರೋದಕ್ಕೂ ಒಳ್ಳೆ ಟೈಮಿಗೆ ಇದು ಮಾಡಿದಾನ ಮಾತ್ರ. ಮತ್ತಿನ್ನೊಂದೇನಂದ್ರೆ ಈಗ ನಾನು ಮಂತವ ಅರ್ಜೆಂಟಾಗಿ ಹೋಗ್ಬೇಕು. ನನ್ನ ಹೆಂಡತಿ ಬೆಳಿಗ್ಗೆನೇ ಮಟನ್ ತಗೊಂಬರಕ್ ಹೋಗ್ಬೇಕಾದ್ರೆ ಹೇಳ್ ಕಳ್ಸಿದ್ಲು.
ನೀನೊಂದ್ರಿಟ್ಟು ಅಲ್ಲಿ ಇಲ್ಲಿ ಮಾತಾಡ್ಕೊಂಡು ಬಿಟ್ಟು ಬೇಗ ತಗೊಂಬಂದ್ಬಿಡು. ನಾನು ಖಾರಕ್ಕೆಲ್ಲ ತೆಗಿಬೇಕು, ಹೊತ್ತಾಗ್ಬಿಡುತ್ತೆ. ಎಷ್ಟು ಪಾಲ್ ತಗೊಂಬರ್ತೀಯ ಏನೋ ಗೊತ್ತಿರಲ್ಲ. ಒಂದು ಅಂದಾಜು ಮಾಡ್ಕೊಂಡು ನೋಡ್ಬಿಟ್ಟು ಮಟನ್ ನೋಡ್ಬಿಟ್ಟು ನಾನು ಖಾರಕ್ಕೆಲ್ಲ ತೆಗಿಬೇಕು, ಬೇಗ ಬಂದ್ಬಿಡು ಅಂತ ಹೇಳಿದ್ರು. ಅದಕ್ಕೆ ನಾನು ಹೋಗ್ಬೇಕಣ್ ಪಾಪ. ನಾನು ಇನ್ನು ಬರೋಣ, ಹೊತ್ತಾಗೋಯ್ತು. ಸಾರಿ ಕಣಣ್ಣವ್, ಆಯ್ತು. ನಾನು ಹೋಗ್ಬೇಕಣ್ಣವ್. ನಾನು ಉಕ್ಕೆ ಹೊಡಿತಿದ್ದೆ ಹೊಲತ್ತಾವ. ಉಕ್ಕೆ ಹೊಡೆದ್ಬಿಟ್ಟು ಇನ್ನೇನು ಟ್ಯಾಕ್ಟ್ರಿ ಅಲ್ಲೇನೇನೆ ತಿರ್ಗಾ ಗೌಡ್ರು ತೋಟಕ್ಕೂ ಒಂದು ಅರ್ಧ ಗಂಟೆ ಮುಕ್ಕಾಲ್ಗೆ 1 ಗಂಟೆ ಉಕ್ಕೆ ಹೊಡಿಯ ಐತೆ. ಹಂಗಾಗಿ ಅಲ್ಲೇ ಗೌಡ್ರು ಮಂತಾವಲೆ ಟ್ಯಾಕ್ಟ್ರಿ ನಿಲ್ಲಿಸ್ಬಿಟ್ಟು ನಾನು ಈ ಕಡೆ ಬಂದೆ. ಇನ್ನೇನು ಮಂತಾಬ ಹೋಗ್ಬಿಟ್ಟು ಒಂದ್ರಿಟ್ಟು ಊಟ ಗೀಟ ಮಾಡ್ಕೊಂಡು ಬರೋಣ ಅಂತ ಬರ್ತಿದ್ದೆ. ಅಷ್ಟರಲ್ಲಿ ನೀನು ಹೇಳ್ದೆ. ನಾನು ಒಂದ್ರಿಟ್ಟು ಊಟ ಮಾಡ್ಕೊಂಡು ಇನ್ನೊಂದು ಗಂಟೆ ಕೆಲಸ ಆಯ್ತು ಕಣ ಟ್ಯಾಕ್ಟ್ರಿ ಉಕ್ಕೆ ಹೊಡೆಯೋಕ್ಕೆ. ಅಲ್ಲಿ ಹೋಗ್ಬೇಕು ಅರ್ಜೆಂಟಾಗಿ. ಸರಿ ಅಣ್ಣ, ಆಯ್ತು. ನನಗೂ ಕೆಲಸ ಐತೆ, ನಾನು ಇನ್ನು ಬರ್ತೀನಿ. ಸಾಯಂಕಾಲದ ಹೊತ್ತು ಸಿಗೋಣಂತೆ ಕಣ್, ಹೇಳು. ಅವಳ ಏನ್ರಲ್ಲ ಪಾಪ? ಏನೋ ನಾಗರಾಜಪ್ಪ, ಏನಪ್ಪ ಇದು? ಏನೋ ನೀನು ಕುಮಾರಣ್ಣ ಏನ ಕೈಲಿ ಬೇರೆ ಏನೋ ಕವರಲ್ಲಿ ಬೇರೆ ಇಟ್ಕೊಂಡ್ಬರ್ತಿದ್ರ, ಏನ್ರಲ್ಲ ಪಾಪ ಅದು? ಇನ್ನೇನ್ ಇರುದ್ ಗೌಡ್ರೆ, ಯಾರ ವ್ಯಾಪಾರದವ್ರು ಯಾರು ಬಂದಿರ್ಬೇಕು, ತರಕಾರಿನ ಏನೋ ತಗೊಂಬರ್ತಿದಾರ ಕಣ್, ಹೇಳ್ರಿ. ಇನ್ನೇನ್ ತಗೊಂಬರ್ತಾರೆ? ಏನ್ರಲ್ಲ ಪಾಪ? ಏನ್ ತರಕಾರಿ ಇರೋರು ಬಂದಿದ್ರಂದ್ರಲ್ಲ? ತರಕಾರಿ ಇರೋ ಈ ಹಣ್ಣಂಪಲ್ ಮಾರ್ಕೊಂಡು ಬರ್ತಾರಲ್ಲ ಹಳ್ಳಿ ಕಡೆ, ಅವ್ರು ಯಾರೋ ಬಂದಿರ್ಬೇಕು. ಅದಕ್ಕೆ ಏನೋ ತಗೊಂಡು ಹೋಗ್ತಿದ್ದಾರೆ, ಮನೆ ಕೇಳ್ತಾವ. ಏನ್ರಲ್ಲ ಪಾಪ? ಏನ್ರಲ್ಲ ಅದು? ಕರೆಕ್ಟ್ ತಾನೆ ನಾನು ಹೇಳಿದ್ದು? ಲೇ ಶಂಕರಜ್ಜ, ನಿನಗೆ ಗೊತ್ತಾಗಲ್ಲ ಕಣ್, ಸುಮ್ಕಿರ್ಲ. ನನಗೆ ಯಾಕ ನೋಡಿದ್ರೆ ಅನಿಸ್ತೈತೆ ಇವರು ಚಿಕನ್ ಮಟನ್ ಏನ ಕವರಲ್ಲಿ ಇಟ್ಕೊಂಡು ಹೋಗ್ತಿದಾರ ಕಣ್ಲ, ಗ್ಯಾರಂಟಿ. ನಿನಗೆ ಗೊತ್ತಾಗಲ್ಲ. ಏನ್ರಲ್ಲ? ಅಲ್ಲ ಕಣ್ರಲ್ಲ ಪಾಪ, ಹಣ್ಣಿದ್ದಿದ್ರೆ ಇಷ್ಟೊಂದು ಹಿಂಗ್ ಕಾಣಿಸ್ತಿರಲ್ಲ ಕಣ್, ಹೇಳು. ನನಗೆ ಗೊತ್ತಾಗಲ್ವಾ ಕವರಲ್ಲಿ ಏನೈತೆ ಏನಿಲ್ಲ ಅಂತ? ಮಟನ್ನ ಚಿಕನ್ನ ಏನ ತಗೊಂಡು ಹೋಗ್ತಿದಾರ ಕಣ್ರಲ್ಲ ಇವರು. ಶಂಕರಜ್ಜ ಗೌಡ್ರೆ ನೋಡ್ರಿ, ಪಕ್ಕಾ ಕರೆಕ್ಟಾಗಿ ಹೇಳಿರಿ ಕಣ್ರಿ ಗೌಡ್ರೆ, ನೀವಂತೂ. ಕರೆಕ್ಟು ಗೌಡ್ರೆ, ಕರೆಕ್ಟು. ಮಟನ್ ಐತೆ ಕಣ್ರಿ ಗೌಡ್ರೆ, ಕುರಿ ಮಟನ್ ಪಟ್ಲಿ ಮರಿದು ಗುಡ್ಡೆ ಮಾಂಸದ ಪಾಲೈತೆ. 4 ಪಾಲೈತೆ ನಂತವ, ನಮ್ ಕುಮಾರಣ್ಣಂತವ 2 ಪಾಲೈತೆ. ಕುರಿ ಮಟನ್ನ ಏನ್ಲ ಪಾಪ ಹಿಂಗ್ ಹೇಳ್ತಿದ್ಯಾ? ಲೇ ನಾಗರಾಜಪ್ಪ, ಕುಮಾರಣ್ಣ, ಎಲ್ಲೋಗಿದ್ರಲ್ಲ ಮಟನ್ ಪಾಲ್ ತಗೊಂಬರೋದಕ್ಕೆ ನೀವು? ಸುಮ್ಕಿರಲ್ಲ, ಬರೀ ಸುಳ್ಳು ಹೇಳ್ಬೇಡ್ರಿ. ಹೋಗ್ಬಿಟ್ಟು ಆ ಜೈಣ್ಣನ ಕೋಳಿ ಅಂಗಡಿ ತಗ ಹೋಗ್ಬಿಟ್ಟು ಒಂದ್ 2-3 kg ಬಾಯ್ಲರ್ ಕೋಳಿನೋ ಏನೋ ತಗೊಂಬರ್ತಿದ್ದೀರಾ ಅನ್ಸುತ್ತೆ. ನನ್ನ ಮುಂದೆ ಬೇಕು ಅಂತ ನನ್ಗೆ ರೇಗಿಸ್ಬೇಕಂತ ಸುಳ್ಳು ಹೇಳ್ತಿದ್ದೀರಾ ತಾನೇ ನೀವು? ಲೇ, ನೀವ್ ಹೇಳ ತಕ್ಷಣ ನಾನು ನಂಬ್ಕೊಡಲ್ಲ, ಸುಮ್ಕಿರ್ರಿ. ಯಾರ ಮುಂದೆ ಸುಳ್ಳು ಹೇಳಕ್ ಬರ್ತಿರಲ್ಲ ಪಾಪ ಲೈ. ನಾನು ನಿನ್ ಹೇಳ ತಕ್ಷಣ ನಾನು ನಂಬ್ಕೊಂಡ್ಬಿಡ್ತೀನಿ ಅಂದ್ಕೊಂಡ್ಬಿಟ್ಟಿದ್ದೀನ. ಸುಮ್ಕಿರಲ್ಲ ಪಾಪ, ಯಾಕೆ ಹಿಂಗೆಲ್ಲ ಹೇಳ್ತೀರಾ ನೀವು? ಶಂಕರಜ್ಜ, ನಿನ್ಗೆ ಯಾಕಜ್ಜ ನಾನು ಸುಳ್ಳು ಹೇಳಿ ಏನಜ್ಜ ಸಿಗುತ್ತೆ ನಮ್ಗೆ? ನಿನ್ಗೆ ರೇಗ್ಸಿರಿ ನಮ್ಗೆ ಏನ್ ಸಿಗುತ್ತೆ ಹೇಳು? ಸುಮ್ಕಿರು. ನಾನು ಹೇಳ್ತಿರೋದು ನಿಜ ಕಣಜ್ಜು, ಶಂಕರಜ್ಜು. ನಿಜಾಗ್ಲೂ ನಾನು ಹೇಳ್ತಿರೋದು ದಿಟ. ಏನ್ ಗೊತ್ತೇನ್ ಶಂಕರಜ್ಜ? ಮತ್ತೆ ಆ ಜಯಣ್ಣ ಆಯ್ತಲ್ಲ, ಆ ಜಯಣ್ಣ ಇವತ್ತು ಗುಡ್ಡೆ ಮಾಂಸದ ಪಾಲ್ ಹಾಕೈತೆ. ಕುರಿ ಮರಿದು ಒಳ್ಳೆ ಪಟ್ಲಿ ಮರಿ, ನಣವಾಗಿರೋದು ಚೆನ್ನಾಗಿರೋ ಕುರಿ ಮರಿದ್ದು ಗುಡ್ಡೆ ಮಾಂಸದ ಪಾಲ್ ಹಾಕಿತ್ತು. ಅದಕ್ಕೆ ನನಗೂ ಗೊತ್ತಿರಲ್ಲಪ್ಪ, ಮತ್ತೆ ನನ್ ಮೇಲೆ ರೇಗಾಡ್ಬೇಡ. ಮತ್ತೆ ಇವ್ ನಾಗರಾಜಣ್ಣ ಇದಾನಲ್ಲ, ನಾಗರಾಜಪ್ಪ, ನಾನು ಬರ್ತಿದ್ದೆ ಮಂತಾವ ಹೋಗ್ಬಿಟ್ಟು ಗೌಡ್ರು ಮಂತಾವ ಟ್ಯಾಕ್ಟ್ರಿ ನಿಲ್ಸ್ಬಿಟ್ಟು ಊಟ ಮಾಡ್ಕೊಂಡ್ ಬರೋಣಂತ. ಅಷ್ಟರಲ್ಲಿ ನಾಗರಾಜಪ್ಪ ಹೇಳ್ದಂಗಂತ. ಎಲ್ಲ ಪಾಪ ಗುಡ್ಡೆ ಮಾಂಸದ ಪಾಲ್ ಹಾಕಿದಾರ ಕಳ್ಳ ಪಾಪ. ಆ ಜಯಣ್ಣ ತಗೊಂತೀಯನ ಬಾ, ನೀನು ಒಂದ್ 2-3 ಪಾಲ್ ತಗೊಂತೀಯನು, ಬೇಗ ಬಂದ್ರೆ ಸಿಗುತ್ತೆ ಅಂತ ಹೇಳ್ದಾಗ ಒಂದೇ ಉಸ್ರಿಗೆ ಹೋಗ್ಬಿಟ್ಟು ತಗೊಂಬಂದ್ಬಿಟ್ಟು. ಇಲೇ ಪಾಪ, ಏನ್ಲ ಹೇಳ್ತಿದ್ಯಾ ಕುಮಾರಣ್ಣ? ಇವನ್ ಜಯಣ್ಣ ಗುಡ್ಡೆ ಮಾಂಸದ ಪಾಲ್ ಹಾಕಿದ್ನ? ನೋಡ್ದೇನೋ ಶಂಕರಜ್ಜು, ನಮ್ಗೊಂದು ಮಾತಾದ್ರೂ ಹೇಳಿದಾನೇನಂತ ಇವನು ಜಯಣ್ಣ. ಇವನು ಎಂತವನು ಇರ್ಬೇಕಲ್ಲ, ಇವನು ಪರವಾಗಿಲ್ಲ ಕಳ್ಳ ಇವನು. ನನ್ಗೇನೇನೆ ಹೇಳ್ದಂಗೆ ಅಲ್ಲ, ನಮ್ಗೂ ಒಂದು ಮಾತು ಹೇಳಿದ್ರೆ ನಾವು ಒಂದೊಂದು 2-3 ಪಾಲ್ ತಗೊಂಡ್ತಿರಲ್ವೇನೋ? ಒಳ್ಳೆ ಪಟ್ಲಿ ಮರಿದು ನೆಣವಾಗಿರೋ ಮಟನ್ ಅಂತ ಹೇಳ್ತಿದ್ದಾರೆ, ಕುರಿ ಮರಿದು. ನಾವು ತಗೊಂಡ್ತಿರಲ್ವೇನೋ? ಎಂತ ಕೆಲಸ ಮಾಡಿದ ಇವನು? ನೋಡ್ದೆಲ್ಲ ಶಂಕರಜ್ಜ. ಎಷ್ಟು ಉದಾಸೀನ ಮಾಡ್ತಿದ್ದ ನೀವು ಜಯಣ್ಣ ನಮ್ಗೆ. ಎಂತ ಕೆಲಸ ಆಗಿತ್ತು. ಜಾತ್ರೆಗೆ ಕಳ್ಳೆ ನಾನು ಮಟನ್ ಸಾಂಬಾರಿಂದ ಊಟ ಮಾಡಿದ್ದು ಭಾಳ ದಿವಸ ಆಯ್ತು, ಅಲ್ಲಿ 4-5 ತಿಂಗಳ ಮೇಲಾಯ್ತು. ಹೆಂಗ ಒಳ್ಳೆ ಪಟ್ಲಿ ಮರಿದು ಒಳ್ಳೆ ನೆಣವಾಗಿರೋದು, ಒಳ್ಳೆ ಸಾಂಬಾರು ಮಾಡಿಸ್ಕೊಂಡು ಖಾರವಾಗಿ ಮಾಡಿಸ್ಕೊಂಡು ಮಸಾಲೆ ಎಲ್ಲ ಹಾಕಿಸ್ಕೊಂಡು ಮುದ್ದೆಯಿಂದ ಊಟ ಮಾಡಿದ್ರೆ ಈ ಚಳಿಗೂ ಅದಕ್ಕೂ ಅಬ್ಬಾ ಆ ತಿಳಿ ಮೇಲೆ ಚಪಾತಿ ಗಿಪಾತಿ ಎಲ್ಲ ಮಾಡಿಸ್ಕೊಂಡು ಚೆನ್ನಾಗೆ ತಿನ್ಬೋದಿತ್ತು. ನಮ್ಗೊಂದು ಮಾತು ಯಾರು ಹೇಳಿಲ್ವಲ್ರಲ್ಲ ಇವರು. ಅಲ್ಲ ಕಂಡ ಪಾಪ ಲೇ ಕುಮಾರಣ್ಣ, ಲೇ ನಾಗರಾಜಪ್ಪ, ನಮ್ಗಾದ್ರೂ ಒಂದು ಮಾತು ಹೇಳೋದಲ್ವೇಂದ್ರಲ್ಲ ನೀವು? ಎಂತ ಕೆಲಸ ಮಾಡಿದೀರಾ ನೀವು? ಗೌಡ್ರೆ, ನಮಗೂ ಗೊತ್ತಾಗ್ಲಿಲ್ಲ ಕಣ್ರಿ ಗೌಡ್ರೆ. ನನ್ಗೂ ನೆನೆ ಹೇಳಿದ್ದು, ನಾನು ಸಿಗುತ್ತೋ ಸಿಗಲ್ವೋ ಅಂತ ಒಂದೇ ಉಸಿರಿಗೆ ಓಡೋಗ್ದೆ. ಆಮೇಕಿಂದ
ಹೆಂಗ ಮಧ್ಯದಲ್ಲಿ ಇವ್ ನಮ್ ಕುಮಾರಣ್ಣ ಸಿಕ್ತ ಅಂತ ಕುಮಾರಣ್ಣಂಗೆ ಹೇಳ್ದೆ, ಇಲ್ಲ ಅಂದ್ರೆ ಕುಮಾರಣ್ಣಂಗೂ ಏನ್ ಹೇಳ್ತಿರಲ್ಲ ನಾನು. ರಪ್ಪನ್ನ ಕುಮಾರಣ್ಣಂಗೂ ಹೇಳಿ ಕುಮಾರಣ್ಣನು ನನಗೂ ಬೇಕಂದಾಗ ಕರ್ಕೊಂಡು ಹೋಗ್ಬಿಟ್ಟು ಕೊಡ್ಸ್ಕೊಂಡ್ ಬಂದೆ ಕಣ್ರಿ ಗೌಡ್ರೆ. ಆ ಬೇಜಾರ್ ಮಾಡ್ಕೊಬೇಡ್ರಿ ನೀವು. ಸುಮ್ಕಿರಲ್ಲ ಪಾಪ, ಬೇಜಾರು ಮಾಡ್ಕೊಂಡಲ್ಲ ಇನ್ನೇನು ಮಾಡೋಣ. ಅಲ್ಲ ಕಣ್ರಲ್ಲ, ಒಂದೇ ಒಂದು ಮಾತು ಹೇಳಿದ್ರೆ ನಾವು ತಗೊಂತಿರ್ಲ್ವನ್ರಲ್ಲ. ಗೌಡ್ರೆ ಬರ್ರಿ, ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ. ಲೇ ಪಾಪ, ಎಲ್ಲೆಲ್ಲ ಅವನು ಗುಡ್ಡೆ ಮಾಂಸದ ಪಾಲ್ ಹಾಕಿರೋದು ಅವ್ನು ಜಯಣ್ಣ, ಎಲ್ಲ ಹೇಳ್ರಲ್ಲ, ಬೇಗ ರಪ್ಪನ್ ಹೋಗ್ತೀವಿ. ನಮಗೂ ಒಂದೊಂದು ಪಾಲ್ ಸಿಕ್ಕಿರೋನು, ಎರಡೆರಡು ಪಾಲ್ ಸಿಕ್ಕಿರೋ ಹೋಗಿ ರಪ್ಪನ್ ತಗೊಂಬರ್ತೀವಿ. ಹೇಳ್ರಪ್ಪ ಇವಾಗ್ಲಾದ್ರೂ. ಶಂಕರಜ್ಜ, ಈಗ ನೀನು ಆತ್ರ ಮಾಡಿ ಅವಸರ ಮಾಡಿ ಏನು ಪ್ರಯೋಜನ ಇಲ್ಲ, ಸುಮ್ಕಿರು. ಇವಾಗ ಹೋಗಿದ್ರು ಅಲ್ಲೆಲ್ಲಿ ಸಿಗುತ್ತೆ, ಎಲ್ಲಾರು ಬಂದ್ಬಿಟ್ಟು ತಗೊಂಡು ಹೋಗ್ಬಿಟ್ರು ಅನ್ಸುತ್ತೆ. ಸುಮ್ಕಿರು. ಅಲ್ಲೇ ನಾವು ಬಂದಾಗ ಅಲ್ಲೇ ಒಂದ 7-8 ಪಾಲ್ ಇಷ್ಟು ಅಷ್ಟೇನೆ, ನೀನು ಮಿಕ್ಕಿದ್ದು ಅವ್ರು ಇವರು ಬರ್ತಾನೆ ಇದ್ರು. ಇಷ್ಟೊತ್ತಿಗೆ ಇನ್ನೆಲ್ಲಿ ಅಕ್ಕಪಕ್ಕ ದೂರವ್ರು ಬೇರೆ ಬರ್ತಿದ್ರು, ಬಂದ್ ತಗೊಂಡು ಹೋಗ್ಬಿಟ್ಟಿರ್ತಾರೆ. ನೀನ್ ಇವಾಗ ಹೋದ್ರೆ ಎಲ್ಲಿ ಸಿಗುತ್ತೆ? ಬೇಡ ಕಣ್, ಸುಮ್ಕಿರು. ಇಲ್ಲಪ್ಪ, ಇಲ್ಲ 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 ಇಲ್ಲ, ನಾನು ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಕಿರಲ್ಲ. ನನ್ಗೂ ಕುರಿ ಮಟನ್ ಪಾಲ್ ಬೇಕೇ ಬೇಕು. ನಾನು ಬಿಡುಗಡಲ್ಲ ಗೌಡ್ರೆ. ಅವ್ನು ಜಯಣ್ಣ ಹೇಳಿಲ್ಲ, ಅವಂದೇ ತಪ್ಪು ಗೌಡ್ರೆ. ನಮಗೂ ಒಂದು ಮಾತು ಹೇಳ್ಬೇಕಿತ್ತು. ಎಲ್ಲಾರು ತಗೊಂಡು ಊರವರೆಲ್ಲಾರು ಕುರಿ ಮಟನ್ ಪಾಲ್ ತಗೊಂಡು ಊಟ ಮಾಡ್ತಾರೆ, ನಾವು ಊಟ ಮಾಡ್ದಲ್ಲೇ ಸರಿಯಾಗುತ್ತಾ? ಬರ್ರಿ ಗೌಡ್ರೆ, ಅವ್ನು ಜಯಣ್ಣ ಯಾಕೆ ಹೇಳಿಲ್ಲ? ಅವನು ಕೊಡ್ಲೇಬೇಕು ನಮ್ಗೆ, ಅವೆಲ್ಲ ಗೊತ್ತಿಲ್ಲ. ಬೇರೆ ಇರ್ತಾವಲ್ಲ, ಇಸ್ಕೊಂಡಾರ ಕೊಡ್ಲಿ, ಇಲ್ಲ ಅವನು ಒಂದ್ 2-3 ಪಾಲು ಉಳಿಸ್ಕೊಂಡಿರ್ತಾನೆ, ಅದಾದ್ರೂ ಕೊಡ್ಲಿ. ಇಲ್ಲ ಇನ್ನೊಂದು 8 ಪಾಲಿತ್ತು ಅಂತ ಬೇರೆ ಹೇಳ್ತಿದ್ದಾನಲ್ಲ ಇವನು ನಮ್ ನಾಗರಾಜಪ್ಪ. ಅಷ್ಟರಲ್ಲಿ ಇದ್ರೂ ಇರುತ್ತೆ. ಬರ್ರಿ ಗೌಡ್ರೆ, ಹೋಗಿ ಇಸ್ಕೊಂಬರೋಣ. ನಾನಂತೂ ಸುಮ್ಕಿ ಇರಲ್ಲ ಕಣ್ರಿ ಗೌಡ್ರೆ. ನೋಡ್ರಿ, ಅವನು ನಮ್ಗೊಂದು ಮಾತು ಹೇಳಿಲ್ಲ, ಏನಿಲ್ಲ. ಲೇ ಪಾಪ ನಾಗರಾಜಪ್ಪ, ನಿನಗೆ ಮೊದ್ಲೇ ಹೇಳಿದಾನೆ, ನೀನು ಹೇಳಿಲ್ಲ ಕಳ್ಳ. ನೀನಾದ್ರೂ ಕೊಡ್ಲ, 4 ಪಾಲ್ ಐತೆ ಅಂತ ಹೇಳ್ತಿದ್ದಲ್ಲ. ನನ್ಗೊಂದು ಪಾಲು, ಗೌಡ್ರಿಗೊಂದು ಪಾಲು ಕೊಡು. ನನ್ಗವೆಲ್ಲ ಗೊತ್ತಿಲ್ಲ, ನನಗೆ ಕುರಿ ಮಟನ್ ಪಾಲ್ ಬೇಕೇ ಬೇಕು. ಏನ್ರಿ ಗೌಡ್ರೆ? ಲೇ ಪಾಪ, ಥೋ, ಲೇ ಶಂಕರಜ್ಜ, ಬಿಡ ಅತ್ಲಾಗ ಹೋಗ್ಲಿ ಅತ್ಲಾಗಿ. ಲೇ, ಆ ಹುಡುಗರಿಗೂ ಗೊತ್ತಾಗಿಲ್ಲ ಏನಿಲ್ಲ ಅತ್ಲಾಗಿ, ಅವ್ರೇನ್ ಬೇಕು ಬೇಕು ಅಂತ ಏನು ಮಾಡಿಲ್ಲ. ಸುಮ್ಕಿರ ಅತ್ಲಾಗಿ. ಬಿಡತ್ಲಾಗ ಹೋಗಿ ನೋಡೋಣ. ಅವನು ಜಯಣ್ಣ ಅಂತವಲ್ಲ, ನೀವು ಹೋಗೋಣ, ಕೇಳ್ಕೊಂಬರೋಣ ನಡಿ. ಇದ್ರೆ ನಮ್ಮ ಅದೃಷ್ಟಕ್ಕೆ ಇಸ್ಕೊಂಬರೋಣ ನಾವು ಒಂದೊಂದು ಪಾಲು. ಇಲ್ಲಾಂದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ ನಡಿಯ. ಆದ್ರೂ ಗೌಡ್ರೆ, ನೀವೇನಾರು ತಿಳ್ಕೊಳ್ರಿ ಗೌಡ್ರೆ, ನಮಗೂ ಒಂದೊಂದು ಪಾಲ್ ಕೊಟ್ಟಿದ್ರೆ ಏನಾಗ್ತಿತ್ತು ಗೌಡ್ರೆ ಇವರಿಗೆ? ಎಂತ ಕೆಲಸ ಮಾಡಿದಾರೆ ನೋಡ್ರಿ ಇವರು. ಬರ್ರಿ ಗೌಡ್ರೆ, ಹೋಗೋಣ ಬೇಗ. ಇಲ್ಲ ಕುಮಾರಣ್ಣ ಅಂತಾವಲ್ಲ, ಒಂದು ಪಾಲ್ ಇಸ್ಕೊಂಡ್ತೀನಿ. ಗೌಡ್ರೆ, ನೀವು ಇವನು ತಾವ ನಾಗರಾಜಪ್ಪನ್ ತಾವ ಒಂದು ಪಾಲ್ ಇಸ್ಕೊಂಡ್ಬಿಡ್ರಿ ಅತ್ಲಾಗಿ.